ಬೈರ್ಕೂರು ಹೋಬಳಿ ರಾಜನಹಳ್ಳಿ ಪಂಚಾಯತಿಯ ನಾಗನಪಲ್ಲಿ ಗ್ರಾಮದಲ್ಲಿ ಇವತ್ತು ನಾನು ಮತ್ತು ನಮ್ಮ ತಂಡ ನಮ್ಮೆಲ್ಲಾ ಮುಖಂಡರು ಸೇರಿ ಇವತ್ತು ಆಯುಷ್ಮಾನ್ ಒಂದು ಆರೋಗ್ಯ ಕೇಂದ್ರ ಒಂದು ಗುದ್ದಲಿ ಪೂಜೆಗೆ ಏನ್ ಬಂದಿದ್ದೀವಿ. ಇವತ್ತು ದೇಶ ಕಂಡ ನಮ್ಮ ಹೆಮ್ಮೆಯ ಪ್ರಧಾನಿ ಮತ್ತು ರಾಜ್ಯ ಸರ್ಕಾರದ ಅನುದಾನದಲ್ಲಿ ಸುಮಾರು 75 ಲಕ್ಷ ಅನುದಾನದಲ್ಲಿ ಇವತ್ತು ಕೆಳಗಡೆ ಹಾಸ್ಪಿಟ್ಲ್ ಮೇಲೆ ಡಾಕ್ಟರ್ ಅಂದ್ರೆ ಮೇಲೆ ಉಳ್ಕೊಳ್ಳಕ್ 24 ಗಂಟೆ ಆರೋಗ್ಯ ಕೇಂದ್ರ ತೆರೀಬೇಕಂತ ಒಂದು ಅವಧಿಯಲ್ಲಿ ಇವತ್ತು ಸಾಕಷ್ಟು ಜನ ಹಳ್ಳಿಗಾಡು ಪ್ರದೇಶದಲ್ಲಿ ಏನಾಗಿದೆ ಅಂದ್ರೆ BP ಬರ್ಲಿ ಶುಗರ್ ಬರ್ಲಿ ಒಬ್ಬ ಹಾಸ್ಪಿಟ್ಲ್ಗೆ ಹೋಗಕ್ ಆಗ್ತಾ ಇರೋರು. ಯಾಕಂದ್ರೆ ಇವತ್ತು ಹೇಗೆ ನಮ್ಮ ಈಗ ಸಾಕಷ್ಟು ಜನಕ್ಕೆ ಹೃದಯಾಘಾತ ಜಾಸ್ತಿ ಆಗ್ತಿದೆ. ಈ ಹಳ್ಳಿಗಾಡು ಪ್ರದೇಶ ಏನಂತವ್ರೆ ಈ ಕಡೆ ಏನಾದ್ರು ಹೃದಯ ಬಂದ್ರೆ ಗ್ಯಾಸ್ಟ್ರಿಕ್ ಅయింది ಅಂತ ಹೇಳ್ತಾರೆ. ಈ ಮಟ್ಟದಲ್ಲಿ ಎಲ್ಲ ನೆಗ್ಲೆಕ್ಟ್ ಆಗಿ ತುಂಬಾ ಜನ ಜೀವ ಕಳ್ಕೊಂತ ಇದಾರೆ. ಆ ಸಂದರ್ಭಕ್ಕೆ ಬಂದಾಗ ಎಲ್ಲಾ ಹಳ್ಳಿ ಜನಾಂಗ ಕೂಡ ಈ ಒಂದು ಪ್ರಯೋಜನ ಸಿಗ್ಲಿ ಅನ್ನೋ ಕಾರಣಕ್ಕೋಸ್ಕರವಾಗಿ ತುಂಬಾ ಉತ್ತಮವಾಗಿರ್ತಕ್ಕಂಥ ಯೋಜನೆಯನ್ನ ರಾಜ್ಯ ಸರ್ಕಾರಕ್ಕೆ ತಿಳಿಪಡಿಸಿ ಇವತ್ತು 7 ಆರೋಗ್ಯ ಕೇಂದ್ರಗಳನ್ನ ನಮ್ಮ ತಾಲೂಕಿಗೆ ಅಲಾಟ್ ಆಗಿದೆ. ಇನ್ನು 20 ಆರೋಗ್ಯ ಕೇಂದ್ರ ಕೂಡ ಬರ್ತಾ ಇದಾವೆ. ಸೊ ಅದರಿಂದ ಇಲ್ಲೇ ಈ ಒಂದು ಚಿಕ್ಕ ಊರಲ್ಲಿ ಒಳ್ಳೆ ಆರೋಗ್ಯ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಆರೋಗ್ಯ ಸಿಗ್ಲಿ ಅನ್ನೋ ಕಾರಣಕ್ಕೋಸ್ಕರವಾಗಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಇವತ್ತು ಗುದ್ದಲಿ ಪೂಜೆ ಮಾಡ್ಕೊಟ್ಟಿದ್ದೀನಿ. ಕೇವಲ 6 ತಿಂಗಳ ಒಳಗಡೆ ಇದು ಉದ್ಘಾಟನೆ ಕೂಡ ಬರ್ತೀವಿ. ಇಲ್ಲೇ ಪರ್ಮನೆಂಟ್ ಆಗಿ ಡಾಕ್ಟರ್ 24 ಗಂಟೆ ಡಾಕ್ಟರ್ ಸರ್ವಿಸ್ ಕೊಡ್ತಕ್ಕಂಥ ಆರೋಗ್ಯ ಕೇಂದ್ರಗಳನ್ನ ಇವತ್ತು ಗುದ್ದಲಿ ಪೂಜೆ ಮಾಡಿ ಹೋಗ್ತಾ ಇದ್ವಿ. ಇನ್ನೂ 4 ಕಡೆ ಇನ್ನೂ 5 ಕಡೆ ಇವತ್ತು ಬಾಕಿ ಇದೆ. ಸೊ ಅದರಿಂದ ಮುಂದಿನ ದಿವಸಗಳಲ್ಲಿ ಇನ್ನೂ ಸಾಕಷ್ಟು ಆರೋಗ್ಯ ಅಂತದ್ದು ಸುಭದ್ರವಾಗಿರ್ತಕ್ಕಂತ ಒಂದು ಏನು ವ್ಯವಸ್ಥೆಗೆ ಕಾರಣ ಆಗ್ಲಿಕ್ಕೆ ಒಂದು ವ್ಯವಸ್ಥೆ ಆಗ್ತಿದೆ. ಎಲ್ರಿಗೂ ಒಳ್ಳೇದಾಗ್ಲಿ.